ಕಾಲ್ತುಳಿತ ದುರಂತ ವಿಜಯ್ ಬಂಧನಕ್ಕೆ ಹೆಚ್ಚಿದಂತಹ ಒತ್ತಡ. ಕಾಲ್ತುಳಿತಕ್ಕೆ ನಟ ವಿಜಯ್ ಅವರೇ ಅಸಲಿಗೆ ಕಾರಣ ಅಂತ ಹೇಳಿ ಆರೋಪ. ದಳಪತಿ ವಿರುದ್ಧ ಮುಗಿಬಿದ್ದಂತಹ ಡಿಎಂಕೆ ನಾಯಕರು ಜನ ರಿಯಲ್ ಜೀವನಕ್ಕೂ ವ್ಯತ್ಯಾಸವನ್ನ ತಿಳ್ಕೊಳ್ಳಬೇಕು ಅಂತ. ಕಾಲ್ತುಳಿತ ದುರಂತ ವಿಜಯ್ ಬಂಧನಕ್ಕೆ ಹೆಚ್ಚಿದೆ ಒತ್ತಾಯ. ಕಾಲ್ತುಳಿತಕ್ಕೆ ನಟ ವಿಜಯ್ ಅವರೇ ಅಸಲಿಗೆ ಕಾರಣ ಅನ್ನುವಂತಹ ಆರೋಪ. ದಳಪತಿ ವಿಜಯ್ ವಿರುದ್ಧ ಮುಗಿಬಿದ್ದಂತಹ ಡಿಎಂಕೆ ನಾಯಕರು ಜನ ರಿಯಲ್ ಜೀವನಕ್ಕೂ ವ್ಯತ್ಯಾಸವನ್ನ ತಿಳ್ಕೊಳ್ಬೇಕು. ನೀವು ಮೊದಲು ನಿಮ್ಮ ಸ್ವಂತ ಜೀವನವನ್ನ ನೋಡಿಕೊಳ್ಳಬೇಕು. ಯಾವುದೇ ನಟನಿಗಾಗಿ 5-6 ಗಂಟೆ ಏಕೆ ಕಾಯಬೇಕು? ಜವಾಬ್ದಾರಿಗಳಿಂದ ಓಡಾಡುವಂತಹ ಆಯ್ಕೆ ಮಾಡಲು ಬಯಸ್ತಾರೆ ಜನ ತಮ್ಮಲ್ಲ ಕೆಲಸಗಳನ್ನ ಬಿಟ್ಟು ಯಾವುದಕ್ಕಾಗಿ ಯಾರಿಗೆ ಬಂದ್ರು ಜನ ನೋಡಲು ಬಂದವರು. ಆದ್ರೆ ಆತ ಮಾಡಿದ್ದೇನು? ಈಗ ಈ ಕುಟುಂಬದ ಪರಿಸ್ಥಿತಿ ಏನು? ಅವರಿಗೆ ಯಾರು ಗತಿಯಾಗಿರ್ತಾರೆ? ಕಳೆದ ಹೋದಂತಹ ಪ್ರತಿಯೊಂದು ಜೀವಕ್ಕೂ ಕೂಡ ವಿಜಯ್ ಜವಾಬ್ದಾರಿ ಆಗಿರ್ತಾರೆ. ಕೂಡಲೇ ವಿಜಯ್ ಬಂಧಿಸಬೇಕು ಅಂತ ಹೇಳಿ ಡಿಎಂಕೆ ಮುಖಂಡರು ಆಗ್ರಹಿಸಿದ್ದಾರೆ. ಎಸ್ ವೀಕ್ಷಕರೇ, ಏನ್ ಕಾಲ್ತುಳಿತ ಪ್ರಕರಣ ಆಯಿತು, ವಿರೋಧ ಪಕ್ಷದವರು ಅಥವಾ ವಿರೋಧಿಗಳು, ವಿಜಯ್ ಅವರ ವಿರೋಧಿಗಳು ತಮ್ಮ ಒಂದೊಂದೇ ಹೇಳಿಕೆಗಳನ್ನ ಕೊಡ್ತಾ ಹೋಗ್ತಾರೆ. ಅದರಲ್ಲಿ ಈ ಒಂದು ಹೇಳಿಕೆಯು ಕೂಡ ಬಹಳ ಮುಖ್ಯವಾಗುತ್ತೆ. ವಿಜಯ್ ಅವರನ್ನ ಬಂಧನ ಮಾಡಬೇಕು ಅಂತ ಹೇಳಿ ಒತ್ತಾಯಗಳು ಕೂಡ ಜಾಸ್ತಿಯಾಗಿ ಕೇಳಿ ಬರ್ತಾ ಇದೆ. ಯಾಕೆ ಅಂತಂದ್ರೆ ವಿಜಯ್ ಅವರು 3-4 ಗಂಟೆ ಕಾಯಿಸುವಂತ ಅವಶ್ಯಕತೆ ಇತ್ತ? ಜನ ನೋಡೋಕ್ ಬಂದಿದ್ದ ಯಾರನ್ನ? ವಿಜಯ್ ಅವರನ್ನ. ವಿಜಯ್ ಅದು ಬೇಗ ಬರಬೇಕಾಗಿತ್ತು. ಈಗ ಅಲ್ಲಿ ಕಾಲ್ತುಳಿತದಿಂದ ಸಾವನ್ನಪ್ಪಿದವರ ಮನೆಯನ್ನ ನೋಡ್ಕೊಳ್ಳೋರು ಯಾರು ಹೋಗ್ತಾರೆ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ ವಿರೋಧಿಗಳು. ಕಾಲ್ತುಳಿತ ನಟ ವಿಜಯ್ ಅವರೇ ಅಸಲಿಗೆ ಕಾರಣ ಅನ್ನುವಂತಹ ಆರೋಪಗಳನ್ನ ಮಾಡಿದ್ದಾರೆ. ದಳಪತಿ ವಿಜಯ್ ಅವರ ವಿರುದ್ಧ ಡಿಎಂಕೆ ನಾಯಕರು ಮುಗಿಬಿದ್ದಿದ್ದಾರೆ. ಆಗ್ಲೇ ಹೇಳ್ತಾ ಇದೆ, ವಿರೋಧಿಗಳಿಗೆ ಇದು ಒಂದೊಳ್ಳೆ ಆಹಾರ ಅಂತ ಹೇಳಬಹುದು. ಜನ ರಿಯಲ್ ಜೀವನಕ್ಕೂ ವ್ಯತ್ಯಾಸ ಇದೆ ಅನ್ನೋದನ್ನು ಮರ್ತ್ಕೊಬಿಟ್ಟಿದ್ದಾರೆ. ತಿಳ್ಕೊಳ್ಬೇಕು ಅವರು. ನೀವು ಮೊದಲು ನಿಮ್ಮ ಸ್ವಂತ ಜೀವನವನ್ನ ನೋಡ್ಕೊಳ್ಬೇಕು. ಅದು ಯಾವುದೋ ನಟನಿಗಾಗಿ 6 ತಾಸು 7 ತಾಸು ಕಾಯೋದಲ್ಲ ಅಂತ ಹೇಳಿ ಅವರು ಮಾತನಾಡಿದ್ದಾರೆ. ಜವಾಬ್ದಾರಿಯಿಂದ ಓಡಾಡುವುದನ್ನ ಆಯ್ಕೆ ಮಾಡಲು ಬಯಸ್ತಾರೆ ಜನ ತಮ್ಮೆಲ್ಲ ಕೆಲಸ ಕಾರ್ಯಗಳನ್ನ ಬಿಟ್ಟು ಯಾರಿಗಾಗಿ ಬಂದಿದ್ರು? ಜನ ನೋಡ್ಲು ಬಂದವರು. ಆತ ಮಾಡಿದ್ದೇನು? ಈಗ ಆತರ ಕುಟುಂಬವನ್ನ, ಅಂದ್ರೆ ಜನರ ಕುಟುಂಬವನ್ನ ನೋಡ್ಕೊಳ್ಳೋರು ಯಾರು? ಅವ್ರಿಗೆ ಯಾರ ಗತಿ ಅಂತ ಹೇಳಿ ಇವರು ಡಿಎಂಕೆ ಪಕ್ಷದ ಮುಖಂಡರು ಆಗ್ರಹಿಸಿದ್ದಾರೆ. ಕಳೆದು ಹೋದಂತಹ ಪ್ರತಿಯೊಬ್ಬರ ಜೀವಕ್ಕೂ ಕೂಡ ವಿಜಯ್ ಅವರೇ ಜವಾಬ್ದಾರಿ ಆಗಿರ್ತಾರೆ ಅಂತ ವಿಜಯ್ ಅವರು ಇದರ ಬಗ್ಗೆ ಪ್ರತಿಕ್ರಿಯೆಯನ್ನ ನೀಡಲೇಬೇಕು. ಯಾಕಂತಂದ್ರೆ ಇದು ರಾಜಕೀಯ ಸರ್, ನಿಮ್ಮ ಸಿನಿಮಾ ಅಲ್ಲ ಇದು. ಸೊ ಆ ಒಂದು ಕಾರಣಕ್ಕೆ ಅವರು ಕೂಡ ರಿಯಾಕ್ಟ್ ಮಾಡಲೇಬೇಕು. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.